ಬಂಧುಗಳೇ, ಸೋಫಿಯಾ ಮತ್ತು ಅಬ್ದುಲ್ ರಹೀಂ ಈ ಎರಡು ಹೆಸರುಗಳು ಇಂದು ಕೇವಲ ಇಬ್ಬರು ವ್ಯಕ್ತಿಗಳ ಹೆಸರುಗಳಲ್ಲ, ಮನುಷ್ಯತ್ವದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಿಂದ ಬರೆಯಬೇಕಾದ ಎರಡು ಅಧ್ಯಾಯಗಳಾಗಿವೆ. ಒಂದು ಕಡೆ ಸೌದಿ ಅರೇಬಿಯಾದ ಜೈಲಿನ ಕತ್ತಲ ಕೋಣೆಗಳೊಳಗೆ ಸುಮಾರು 20 ವರ್ಷಗಳ ಕಾಲ ಮರಣದ ಶಿಕ್ಷೆಯ ನೆರಳಿನಲ್ಲಿ ಬದುಕುತ್ತಿದ್ದ ಅಬ್ದುಲ್ ರಹೀಂ, ಇನ್ನೊಂದು ಕಡೆ ಬಾಡಿಗೆ ಮನೆಯ 4 ಗೋಡೆಗಳ ಮಧ್ಯೆ ಸರಳ ಜೀವನ ಸಾಗಿಸುತ್ತಿದ್ದ ಸೋಫಿಯಾ. ಒಬ್ಬರು ಬದುಕಿನ ಕೊನೆಯ ಆಶಾ ಕಿರಣವನ್ನು ಹಿಡಿದುಕೊಂಡು ದಿನಗಳನ್ನು ಎಣಿಸುತ್ತಿದ್ದರು, ಮತ್ತೊಬ್ಬರು ತಮ್ಮ ಬದುಕಿನ ಅತ್ಯಮೂಲ್ಯ ನೆನಪನ್ನು ಕೈಬಿಡುವ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು. ಆದರೆ ಬಂಧುಗಳೇ, ಇಲ್ಲಿ ಹುಟ್ಟುವ ದೊಡ್ಡ ಪ್ರಶ್ನೆ ಏನೆಂದರೆ, ಅಬ್ದುಲ್ ರಹೀಂ ಸೋಫಿಯಾ ಅವರ ಸಂಬಂಧಿಕರೇ ಅಥವಾ ಕುಟುಂಬದವರೇ, ಅವರ ಊರಿನವರೇ ಅಥವಾ ಅವರ ಧರ್ಮದವರೇ? ಇಲ್ಲ ಮತ್ತು ಇಲ್ಲ. ಹಾಗಿದ್ದರೂ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ಒಬ್ಬ ಅಪರಿಚಿತ ವ್ಯಕ್ತಿಯ ಜೀವಕ್ಕಾಗಿ ಸೋಫಿಯಾ ಯಾಕೆ ಕಣ್ಣೀರು ಹಾಕಿದರು? ಯಾಕೆ ತಮ್ಮ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ತೆಗೆದು ಕೊಡುವಷ್ಟು ದೊಡ್ಡ ನಿರ್ಧಾರ ಮಾಡಿದರು? ಒಂದು ಬಡ ಮಹಿಳೆಯ ಆ ಒಂದು ತ್ಯಾಗ ಯಾಕೆ ಇಂದು ಲಕ್ಷಾಂತರ ಜನರ ಹೃದಯವನ್ನು ತಟ್ಟುತ್ತಿದೆ? ಆ ಒಂದು ತಾಳಿ ಹೇಗೆ ಒಬ್ಬ ಮನುಷ್ಯನ ಬದುಕಿನ ಹೊಸ ಅಧ್ಯಾಯಕ್ಕೆ ಕಾರಣವಾಯಿತು? ಈ ಕಥೆಯನ್ನು ಕೊನೆಯವರೆಗೆ ಕೇಳಿ, ಯಾಕಂದರೆ ಇದು ಕೇವಲ ದಾನದ ಕಥೆಯಲ್ಲ, ಇದು ಹಣಕ್ಕಿಂತ ದೊಡ್ಡ ಹೃದಯದ ಕತೆ, ಧರ್ಮಕ್ಕಿಂತ ದೊಡ್ಡ ಮಾನವೀಯತೆಯ ಕತೆ ಮತ್ತು ಮನುಷ್ಯನೊಳಗಿನ ಕರುಣೆ ಎಷ್ಟು ಎತ್ತರಕ್ಕೆ ಏರಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿದ ಅದ್ಭುತ ಸಂಭವ. ಬಂಧುಗಳೇ, ಒಂದು ಬಡ ಮಹಿಳೆ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ತೆಗೆದುಕೊಟ್ಟಳು ಎಂದು ಕೇಳಿದರೆ ನೀವು ಯೋಚಿಸುತ್ತಿರುತ್ತೀರಿ, ಮನೆಯಲ್ಲಿ ಹಸಿವು ಇದ್ದಿರಬಹುದು, ಸಾಲದ ಒತ್ತಡ ಇದ್ದಿರಬಹುದು, ಅಥವಾ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಹಣ ಬೇಕಿರಬಹುದು ಎಂದು ಅನಿಸಬಹುದು. ಆದರೆ ಇಲ್ಲ, ಈ ಮಹಿಳೆ ತನ್ನ ಕುಟುಂಬದ ಕಷ್ಟಕ್ಕಾಗಿ ಅಲ್ಲ, ತನ್ನ ಸಂಬಂಧಿಕನಿಗಾಗಿಯೂ ಅಲ್ಲ, ತನ್ನ ಧರ್ಮದ ವ್ಯಕ್ತಿಗಾಗಿ ಕೂಡಿಯೂ ಅಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಮರಣದ ನೆರಳಿನಲ್ಲಿ ಬದುಕುತ್ತಿದ್ದ ಒಬ್ಬ ಅಪರಿಚಿತ ಮನುಷ್ಯನ ಜೀವ ಉಳಿಸಲು ತನ್ನ ಅತ್ಯಮೂಲ್ಯ ಆಸ್ತಿಯನ್ನು ದಾನ ಮಾಡಿದ್ದಳು. ಆ ಮಹಿಳೆಯ ಹೆಸರು ಸೋಫಿಯಾ. ಹೌದು, ಇಂದು ನಾವು ಹೇಳಲಿರುವ ಕತೆ ಕೇವಲ ಅಬ್ದುಲ್ ರಹೀಂ ಎಂಬ ವ್ಯಕ್ತಿಯ ಬಿಡುಗಡೆಯ ಕಥೆಯಲ್ಲ, ಮನುಷ್ಯತ್ವದ ಧರ್ಮದ ಗೋಡೆಗಳಿಗಿಂತ ಎಷ್ಟೋ ದೊಡ್ಡದು ಎಂಬುದನ್ನು ಜಗತ್ತಿಗೆ ತೋರಿಸಿದ ಕತೆ. ಸುಮಾರು 20 ವರ್ಷಗಳ ಕಾಲ ಸೌದಿ ಅರೇಬಿಯಾ ಜೈಲಿನಲ್ಲಿ ಮರಣದಂಡನೆಯ ಭೀತಿಯ ನಡುವೆ ಬದುಕಿದ ಅಬ್ದುಲ್ ರಹೀಂ ಪ್ರತಿದಿನವೂ ಇದು ನನ್ನ ಕೊನೆಯ ದಿನವೋ ಎಂಬ ಪ್ರಶ್ನೆಯೊಂದಿಗೆ ಕಣ್ಣು ತೆರೆದಿರಬಹುದು. ತನ್ನ ತಾಯಿಯನ್ನು ಮತ್ತೆ ನೋಡುವವನೇ, ತನ್ನ ಊರಿನ ಮಣ್ಣನ್ನು ಮತ್ತೆ ತುಳಿಯುವವನೇ ಎಂಬ ನೋವಿನ ಮಧ್ಯೆ ವರ್ಷಗಳು ಕಳೆಯಬೇಕಾಯಿತು. ಆದರೆ ಅಲ್ಲಾಹು ತಾಲಾ ಕುರ್ಆನ್ನಲ್ಲಿ ಹೇಳುತ್ತಾನೆ, ವಮನ್ ಅಹ್ಯಾಹ ಫಕಅನ್ನಮಾ ಅಹ್ಯನ್ ನಾಸ ಜಮಿಯಾ. ಯಾರು ಒಂದು ಜೀವವನ್ನು ಉಳಿಸುತ್ತಾರೋ ಅವರು ಸಮಸ್ತ ಮಾನವ ಕುಲವನ್ನೇ ಉಳಿಸಿದಂತಾಗುತ್ತದೆ. ಸೂರತ್ ಮಾಯಿದ. ಈ ಆಯತ್ತಿನ ಅರ್ಥವನ್ನು ಸಾವಿರಾರು ಜನರು ತಮ್ಮ ಕಾರ್ಯದ ಮೂಲಕ ಬದುಕಿಸಿದರು. 34 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತ ಬೇಕೆಂದು ಕೇಳಿದಾಗ ಅನೇಕರು ಅದು ಅಸಾಧ್ಯವೆನಿಸಿತ್ತು. ಆದರೆ ಮಾನವೀಯತೆಯೇ ಎದ್ದು ನಿಂತಾಗ ಅಸಾಧ್ಯವೆಂಬ ಪದ ಸಣ್ಣದಾಯಿತು. ಜನರು ತಮ್ಮ ಕೈಲಾದಷ್ಟು ಕೊಟ್ಟರು. ಯಾರೋ 100 ರೂಪಾಯಿ, ಯಾರೋ ಸಾವಿರಾರು, ಲಕ್ಷ. ಆದರೆ ಈ ಕಥೆಯಲ್ಲಿ ಎಲ್ಲರ ಹೃದಯವನ್ನು ಕರಗಿಸುವ ಹೆಸರು ಸೋಫಿಯಾ. ಬಾಡಿಗೆ ಮನೆಯಲ್ಲಿ ವಾಸಿಸುವ, ದಿನಗೂಲಿ ಕಾರ್ಮಿಕನ ಪತ್ನಿಯಾಗಿರುವ, ಐಷಾರಾಮಿಯ ಜೀವನವೇ ನೋಡದ ಒಬ್ಬ ಮಹಿಳೆ.
ತನ್ನ ಕುತ್ತಿಗೆಯಲ್ಲಿದ್ದ ತಾಲಿ ಮತ್ತು ಚಿನ್ನದ ಸರವನ್ನು ತೆಗೆದುಕೊಟ್ಟಳು. ಆ ಕ್ಷಣದಲ್ಲಿ ಅವಳು ಚಿನ್ನವನ್ನು ದಾನ ಮಾಡಲಿಲ್ಲ, ತನ್ನ ಹೃದಯದ ಕರುಣೆಯನ್ನು ಜಗತ್ತಿಗೆ ತೋರಿಸಿದಳು. ಆಕೆ ಕೇಳಿದ್ದು ಒಂದು ಪ್ರಶ್ನೆ ಮಾತ್ರ, ನನ್ನ ಆಭರಣ ಉಳಿದರೆ ಏನು? ಒಬ್ಬ ಮನುಷ್ಯನ ಜೀವ ಉಳಿದರೆ ಅದಕ್ಕಿಂತ ದೊಡ್ಡದು ಏನು? ಇದೇ ನಿಜವಾದ ತ್ಯಾಗ, ಇದೇ ನಿಜವಾದ ಮಾನವೀಯತೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅರ್ರಾಹಿಮೂನ ಯರ್ಹಮುರ್ ರಹಮಾನ್, ಕರುಣೆ ತೋರುವವರ ಮೇಲೆ ಪರಮ ಕರುಣಾಮಯನು ಕರುಣೆ ತೋರುತ್ತಾನೆ. ಮತ್ತೊಂದು ಹದೀಸಿನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಖೈರುನ್ ನಾಸಿ ಅಂಫಹುಂ ಲಿನ್ನಾಸ್, ಜನರಲ್ಲಿ ಅತ್ಯುತ್ತಮರು ಇತರರಿಗೆ ಹೆಚ್ಚು ಉಪಕಾರ ಮಾಡುವವರು. ಸೋಫಿಯಾ ಅವರ ಜೀವನವೇ ಈ ಹದೀಸ್ಗಳ ಜೀವಂತ ವ್ಯಾಖ್ಯಾನವಾಗಿದೆ. ಅವರು ಅಬ್ದುಲ್ ರಹೀಮ್ ಅವರ ಧರ್ಮವನ್ನು ನೋಡಲಿಲ್ಲ, ಭಾಷೆಯನ್ನು ನೋಡಲಿಲ್ಲ, ದೇಶವನ್ನು ನೋಡಲಿಲ್ಲ. ಅವರು ನೋಡಿದ್ದು ಕೇವಲ ಒಬ್ಬ ತಾಯಿಯ ಮಗ, ಒಬ್ಬ ಮನುಷ್ಯನ ಜೀವ. ಇಂದು ಸಮಾಜದಲ್ಲಿ ಜಾತಿ, ಧರ್ಮ, ರಾಜಕೀಯ, ಭಾಷೆ ಎಂಬ ಹೆಸರಿನಲ್ಲಿ ವಿಭಜನೆಗಳು ಹೆಚ್ಚುತ್ತಿರುವಾಗ ಸೋಫಿಯಾ ಎಂಬ ಮಹಿಳೆ ನಮಗೆ ನೆನಪಿಸುತ್ತಾಳೆ, ಮನುಷ್ಯತ್ವವೇ ಎಲ್ಲಕ್ಕಿಂತ ದೊಡ್ಡ ಧರ್ಮ. ಅಬ್ದುಲ್ ರಹೀಂ ಅವರ ಬಿಡುಗಡೆಯ ಹಿಂದೆ ಕೇವಲ ಕೋಟ್ಯಾಂತರ ರೂಪಾಯಿಗಳಿಲ್ಲ, ಸಾವಿರಾರು ಹೃದಯಗಳ ಪ್ರಾರ್ಥನೆ ಇದೆ, ಅನೇಕ ಬಡವರ ಕಣ್ಣೀರು ಇದೆ, ಮತ್ತು ಒಬ್ಬ ಮಹಿಳೆಯ ಕುತ್ತಿಗೆಯಿಂದ ಇಳಿದ ತಾಳಿಯ ಕಥೆ ಇದೆ. ಹಣ ಇರುವವರು ಕೊಟ್ಟ ದಾನ ದೊಡ್ಡದಾಗಿರಬಹುದು, ಆದರೆ ತನ್ನ ಬಳಿ ಇರುವ ಏಕೈಕ ಅಮೂಲ್ಯ ವಸ್ತುವನ್ನು ಕೊಟ್ಟ ಸೋಫಿಯಾ ಅವರ ತ್ಯಾಗದ ಮೌಲ್ಯವನ್ನು ಯಾವುದೇ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಈ ಕಥೆ ನಮಗೆ ಹೇಳುವುದು ಒಂದೇ, ಸಂಪತ್ತು ಮನುಷ್ಯನನ್ನು ದೊಡ್ಡವನಾಗಿಸುವುದಿಲ್ಲ, ಹೃದಯ ದೊಡ್ಡದಿದ್ದಾಗ ಮಾತ್ರ ಮನುಷ್ಯ ದೊಡ್ಡವನಾಗುತ್ತಾನೆ. ಒಬ್ಬ ಜೀವ ಉಳಿಸಲು ಕೈ ಚಾಚಿದ ಪ್ರತಿಯೊಬ್ಬರು ಇತಿಹಾಸದಲ್ಲಿ ಹೆಸರು ಬರೆಯದೇ ಇರಬಹುದು, ಆದರೆ ಅಲ್ಲಾಹನ ದಾಖಲೆಯಲ್ಲಿ ಅವರ ಹೆಸರು ಖಂಡಿತವಾಗಿಯೂ ಬರೆಯಲ್ಪಟ್ಟಿರುತ್ತದೆ. ಅದಕ್ಕಾಗಿಯೇ ಈ ಕತೆ ಅಬ್ದುಲ್ ರಹೀಂ ರವರ ಬಿಡುಗಡೆಯ ಕಥೆಯಷ್ಟೇ ಅಲ್ಲ, ಇದು ಸೋಫಿಯಾ ಎಂಬ ಸಾಮಾನ್ಯ ಮಹಿಳೆ ಜಗತ್ತಿಗೆ ಕಲಿಸಿದ ಅಸಾಮಾನ್ಯ ಮಾನವೀಯತೆಯ ಪಾಠವಾಗಿದೆ. ಈ ಪಾಠ ನಮಗೆ ಎಲ್ಲರಿಗೂ ಒಂದು ಮಾದರಿಯಾಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.